ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಸಂಚಿಕೆಗಳು 50 ಸಂಚಿಕೆಗಳನ್ನ ಪೂರೈಸಿರುವ ವಿಶೇಷ ಸಂದರ್ಭದಲ್ಲಿ ನಾವು ವಿಶೇಷ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ಮಾಲಿಕೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಪರಿಹಾರ ಆಗಿರ್ಬೋದು, ಈ ಕುರಿತಾದಂತಹ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ರೈತ ಮುಖಂಡರು ಹಾಗೂ ಹೋರಾಟಗಾರರಾದಂತಹ ಕೆ.ಟಿ. ಗಂಗಾಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಕಾನೂನಾತ್ಮಕ ಸಲಹೆಗಳನ್ನ ನೀಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಕಳೆದ ಸಂಚಿಕೆಯಲ್ಲಿ ನಾವು ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು, ಲ್ಯಾಂಡ್ ಕನ್ವರ್ಷನ್ ಈ ವಿಚಾರವಾಗಿ ಡಿಸ್ಕಷನ್ ಮಾಡ್ತಾ ಇದ್ರಿ. ಅದು ಮುಂದಿನ ಸಂಚಿಕೆಯಲ್ಲಿ ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ರಿ ಸರ್. ಎಂ.ಆರ್.ಎಸ್ ಸರ್, ಈಗ ಮುಂಗಾರು ಶುರುವಾಗಿದೆ. ಹೌದು, ಮಳೆ ಬರ್ತಾ ಇದೆ. ನೀವು ಬಹಳ ಖುಷಿಯಾಗಿದ್ದೀರಿ. ಹಳ್ಳಿ ಜನಕ್ಕೆ ಮಾತ್ರ ಬಹಳ ಖುಷಿಯಾಗಿದ್ದಾರೆ. ನೀವು ಅಷ್ಟೇ. ನಾನು ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಬರ್ತಾ ನಮ್ಮ ತುಂಗಾ ನದಿ ಹೊಸ ನೀರು ಬಂತು, ತುಂಬಾ ಸಂತೋಷ ಆಯ್ತು. ಅದು ನಾನು ಹಳ್ಳಿ ಜನಕ್ಕೆ ನಿಮ್ಮ ಮೂಲಕ ಮತ್ತು ಮೇಡಮ್ ಮೂಲಕ ವಿನಂತಿ ಮಾಡೋದು, ದಯಮಾಡಿ ನಿಮ್ಮ ಹಳ್ಳಿಯ ಶಾಲಾ ಮೈದಾನ, ರಸ್ತೆ ಬದಿಗಳು, ಆಸ್ಪತ್ರೆ ಮೈದಾನಗಳು, ವೇಸ್ಟ್ ಲ್ಯಾಂಡ್ಗಳಿದ್ರೆ ದಯಮಾಡಿ ಮುಂಗಾರಲ್ಲಿ ಒಂದೊಂದು ಗಿಡ ನೀಡಿ. ದಯಮಾಡಿ ಪ್ಲೀಸ್. ನಿಮ್ಮ ಮದುವೆ ವಾರ್ಷಿಕ ಸಮಾರಂಭ, ನಿಮ್ಮ ಮಗ ಹುಟ್ಟಿದ ಸಮಾರಂಭ, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕ ಸಮಾರಂಭಗಳು, ನಿಮ್ಮ ಅಪ್ಪನ ತಿಥಿ, ನಿಮ್ಮ ಅವನ ಶ್ರಾದ್ದ, ಈ ನೆನಪುಗಳಲ್ಲಿ ದಯಮಾಡಿ ಮರ ಗಿಡ ನೀಡಿ. ಒಳ್ಳೆ ಕಾಡು ಬೆಳೀರಿ. ಕಾಡು ಬೆಳೆದ್ರೆ ಮರ, ಮರದಿಂದ ಮಳೆ, ಮಳೆಯಿಂದ ಭೂಮಿ, ಬೆಳೆ, ನಾವೆಲ್ಲರೂ ದೇಶ ಮಾತ್ರ. ದಯಮಾಡಿ ಇಷ್ಟನ್ನು ನಾನು ದಯಮಾಡಿ ಹೇಳ್ತೀನಿ. ಮುಂಗಾರಿನಲ್ಲಿ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಮದುವೆ ಆನಿವರ್ಸರಿ ಡೇಗೆ ತಪ್ಪದೆ ಒಂದು ಗಿಡ ನೆಡ್ರಪ್ಪ, ಗಂಡ ಹೆಂಡತಿ ಸೇರಿ. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ. ಈಗ ಎಂ.ಆರ್.ಎಸ್ ಸರ್, ಖುಷಿಯಾಗಿರೋದು ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಅಗ್ರಿಕಲ್ಚರು ಎಷ್ಟೇ ಆದ್ರೂ ಅಗ್ರಿ ಪ್ಲಸ್ ಕಲ್ಚರ್ ಅದು. ಎಸ್ ಸರ್. ಅದರದ್ದು ಆ ಕಲ್ಚರ್ ಬಗ್ಗೆನೆ ಬಹಳ ಮಾತಾಡ್ತಿರ್ತಾರೆ. ಆ ಗಂಗೆಗೂ ಅಷ್ಟೇನೆ, ಮೇಲಿಂದ ಇಳಿದು ಬಂದು ಅವಳು ಬೆಳೆಸಿದ್ದು ಅಗ್ರಿಕಲ್ಚರ್. ಹೌದು, ಅದು ಉತ್ತರ ಇಂಡಿಯಾ ಪೂರ ಅಗ್ರಿಕಲ್ಚರಲ್ ಆಗಲಿಕ್ಕೆ ಕಾರಣ ಗಂಗೆಯೇ, ಭಗೀರಥಿ. ಹೇಳಿ. ಎಸ್ ಸರ್. ಈಗ ಸರ್, ಕಳೆದ ಸಂಚಿಕೆಯಲ್ಲಿ ನಾವು ರೈತರಿಗೆ ಈ ಭೂಮಿ ಅಕ್ವಿಸಿಷನ್ ಮತ್ತು ಲ್ಯಾಂಡ್ ಕನ್ವರ್ಷನ್ ಇವೆರಡರ ಬಗ್ಗೆ ಭಾಳ ಪ್ರಾಮುಖ್ಯತೆ ಇದೆ ಇವತ್ತು. ಯಾಕೆಂದರೆ ಪ್ರತಿಯೊಂದಕ್ಕೂ ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿಗೆ ಸರ್ಕಾರಕ್ಕೆ ಬೇಕಾಗ್ತದೆ. ಆವಾಗ ಈ ಭೂಮಿಯನ್ನು ನೀವು ಲ್ಯಾಂಡ್, ರೆವಿನ್ಯೂ ಲ್ಯಾಂಡ್ ಆಗೇ ಇಟ್ಕೊಂಡಿದ್ದು ಸರ್ಕಾರ ತಗೊಂಡಾಗ ಪರಿಹಾರ ಭಾಳ ಕಡಿಮೆ ಸಿಗುತ್ತೆ. ಆದರೆ ಅದೇ ಭೂಮಿಯನ್ನು ಕನ್ವರ್ಷನ್ ಮಾಡಿ ನಿಮ್ಮ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಮಾಡಿದರೆ ಸ್ವಲ್ಪ ಹಣ ನಿಮಗೆ ಪರಿಹಾರ ಜಾಸ್ತಿ ಸಿಗುತ್ತೆ. ಆ ಮೂಲಕ ನಿಮಗೆ ಬೇರೆ ಕಡೆ ಜಮೀನು ತಗೊಳ್ಳಿಕ್ಕೆ ಒಂದಿಷ್ಟು ಬಂಡವಾಳ ಲಭ್ಯ ಆಗುತ್ತೆ ಅಂತ ಹೇಳಿ ಸರ್, ನಾನೇ ಅನಿಲ್ ಕುಮಾರ್ DC ಇದ್ದಾಗ ನಮ್ಮ ಶಿವಮೊಗ್ಗ ರಿಂಗ್ ರೋಡ್ಗೆ ಲ್ಯಾಂಡ್ ಅಕ್ವಿಷನ್ಗೆ ನನ್ನನ್ನು ಮೀಟಿಂಗ್ ಕರೆದ್ರು ಕುವೆಂಪು ರಂಗಮಂದಿರದಲ್ಲಿ. ಅವತ್ತು ನಾನೇ ಚೇರ್ಪರ್ಸನ್. ನಾನಂದೆ, ಸರ್ ಅನಿಲ್ ಕುಮಾರ್, ಈಗ ನಮ್ಮ ರೈತರು ರಿಂಗ್ ರೋಡಿಗೆ 200 ಅಡಿ ರಸ್ತೆಗೆ ಭೂಮಿ ಹೊಡ್ತಾರಪ್ಪ, ಬಿಟ್ಟರೆ ಅವನು ಜಮೀನು ಕಾಕೊಂಡ್ರೆ ಗತಿ ಅಂದ್ರಿ. ಇಲ್ಲ, ನಾವು ಪರಿಹಾರ ಕೊಡೋಲ್ಲ ಸರ್, ಅದು ಅಭಿವೃದ್ಧಿ ಕಾರ್ಯಗಳು ಅಂದ್ಬಿಟ್ರು. ಹಾಗಾದ್ರೆ ಮತ್ತು ಗತಿ ಏನು ಅವನು? ಇಲ್ಲ, ಬೇರೆ ಮಾರ್ಗ ಇಲ್ಲ ಸರ್. ನನಗೆ ತಕ್ಷಣ ಹೊಡೆದಿದ್ದೇನು ಅಂದರೆ, ಒಂದು ಪಕ್ಷ ಒಂದು ಸ್ವಲ್ಪ ಭೂಮಿ ಅವನಿಗೆ 200 ಅಡಿ ರಸ್ತೆ ಹೋಗುತ್ತೆ, ಆ ಕಡೆ ಒಂದು ಸ್ವಲ್ಪ ಜಮೀನು ಹೊಡಿತದೆ, ಈ ಕಡೆ ಸ್ವಲ್ಪ ಜಮೀನು ಹೊಡಿತದೆ. ಹಾಗೆ ನೀವು ಸರ್ಕಾರದ ಖರ್ಚಿನಲ್ಲಿ ಅದನ್ನು ನಾನ್ ಅಗ್ರಿಕಲ್ಚರ್ ಆಗಿ ಕನ್ವರ್ಷನ್ ಮಾಡಿಕೊಟ್ರೆ ಅವನೊಂದು ಮಂಡ್ಯ ಹಾಕ್ಕೋಬೋದು, ಒಂದು ವ್ಯಾಪಾರ ಉದ್ಯಮ ಮಾಡ್ಬೋದಾ ರೈತ, ಅವನಿಗೆ ದುಡಿಮೆಗೆ ಒಂದು ಮಾರ್ಗ ಸಿಗುತ್ತೆ ಅಂತ ಅಂದಾಗ ಅನಿಲ್ ಕುಮಾರು ಎಸ್ ಸರ್ ಅಂದರು. ಇದು ಯಾಕೆ ನಿಮಗೆ ನೆನಪು ಮಾಡ್ತೀನಿ ಅಂದರೆ, ನಮ್ಮ ಭಾಳಷ್ಟು ಜನ ರೈತರು ರಸ್ತೆ ಬದಿ ಭೂಮಿಗಳನ್ನು ರೆವಿನ್ಯೂ ಲ್ಯಾಂಡ್ ಆಗೇ ಇಟ್ಕೊಂಡಿರ್ತಾರೆ. ನಿಮಗೆ ಪರಿಹಾರ ಭಾಳ ಮೀಗರ್ ಅಮೌಂಟ್ ಸಿಗುತ್ತೆ, ಭಾಳ ಕಡಿಮೆ ಸಿಗುತ್ತೆ. ಅದೇ ಭೂಮಿ ಕನ್ವರ್ಷನ್ ಆಗಿದ್ದರೆ ನಿಮಗೆ ಕೈ ತುಂಬ ಜಮೀನು ದುಡ್ಡು ಸಿಗುತ್ತೆ. ಆದರೆ ನೀವು ಮಾಡ್ರಿ ಅಂತ ಅಲ್ಲ, ಅದನ್ನು ನಾನು ಹೇಳ್ತಿರೋದು. ಕನ್ವರ್ಟೆಡ್ ಲ್ಯಾಂಡಿಗೆ ನಿಮಗೆ ಬ್ಯಾಂಕಲ್ಲಿ ಹೋದರೆ ನೀವೊಂದು ಸರ್ವಿಸ್ ಸ್ಟೇಷನ್ ಮಾಡಿದ್ರಿ, ಒಂದು ಹೋಟೆಲ್ ಮಾಡಿದ್ರಿ, ಒಂದು ಮಾರ್ಕೆಟಿಂಗ್ ಸೆಂಟರ್ ಮಾಡಿದ್ರಿ,
ಬ್ಯಾಂಕಲ್ಲಿ ಕನ್ವರ್ಟೆಡ್ ಲ್ಯಾಂಡಿಗೆ ಸಾಲ ವಗೈರೆಗಳನ್ನು ಮಾರ್ಟ್ಗೇಜ್ ಮಾಡಿಕೊಂಡು ಅತಿ ಹೆಚ್ಚು ಸಾಲ ಸೌಲಭ್ಯಗಳು ಸಿಗುತ್ತೆ. ಅದರಿಂದ ಅವನ ಮಗನಿಗೆ ಅವನ ಮಗಳಿಗೆ ಒಂದು ಸ್ಕೂಲು, ಒಂದು ಹಾಸ್ಪಿಟಲ್ಲು ಏನು ಬೇಕಾದ್ರೂ ಮಾಡ್ಬೋದು. ಈ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ನೀವು ಲ್ಯಾಂಡ್ ಕನ್ವರ್ಷನ್, ಲ್ಯಾಂಡ್ ಅಕ್ವಿಸಿಷನ್ ಇವೆರಡು ಬಗ್ಗೆ ಇವತ್ತು ಸ್ವಲ್ಪ ಮಾತಾಡ್ಬೋದಲ್ಲ ಸರ್? ಮಾತಾಡ್ಬೋದು. ಅದು ನಿನ್ನೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಯಾವುದು, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಯಾವುದು ಅನ್ನೋದನ್ನು ಕೇಳಿದ್ರಿ ತಾವು. ಎಸ್ ಸರ್, ಎಸ್ ಸರ್. ಒಂದು ವಿಶೇಷ ಏನು ಅಂದರೆ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಶ್ನೆ ಬರೋದೇ ಆದರೆ ಅಲ್ಲಿ ಆ ಆಕ್ಟ್ ಅಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ದಾನೆ ನೋಡಿ. ಯಾಕೆಂದ್ರೆ ಪ್ರತಿಯೊಂದು ಶಾಸನ ಏನಿದೆ ಆ ಶಾಸನವನ್ನು ಮಾಡುವಾಗ ಶಾಸನ ಕರ್ತರು ಡಿಕ್ಷನರಿ ಮೀನಿಂಗ್ ಅನ್ನೇ ಇಟ್ಕೊಳ್ಳಲ್ಲ. ಮತ್ತೆ ಈಗ ಅಗ್ರಿಕಲ್ಚರ್ ಅನ್ನೋ ಪದಕ್ಕೆ ನೀವು ಆಕ್ಸ್ಫರ್ಡ್ ಡಿಕ್ಷನರಿ ಅಥವಾ ವೆಬ್ಸ್ಟರ್ ಡಿಕ್ಷನರಿ ಅಥವಾ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನೀವು ಕೃಷಿ ಅಥವಾ ವ್ಯವಸಾಯ ಅನ್ನೋ ಪದಕ್ಕೆ ಅರ್ಥ ಹುಡುಕಿದ್ರೆ ಅಲ್ಲಿ ಕೊಡೋ ಮೀನಿಂಗ್ ಅನ್ನೇ ಶಾಸನದಲ್ಲಿ ಬಳಸಬೇಕಾಗಿಲ್ಲ. ಇಲ್ಲ, ಶಾಸನಕರ್ತರು ಯಾವ ಉದ್ದೇಶಕ್ಕಾಗಿ ಶಾಸನ ಮಾಡ್ತಿದ್ದಾರೆ ಆಗ ಕೃತಕವಾಗಿಯೂ ಕೂಡ ಅದನ್ನು ಡಿಫೈನ್ ಮಾಡ್ತಾರೆ, ವ್ಯಾಖ್ಯೆ ಮಾಡಿಬಿಡ್ತಾರೆ ಆ ರೀತಿಯಲ್ಲಿ. ಈಗ ಆ ರೀತಿ ನೋಡುವಾಗ ಈಗ ಏನು 2013ನೇ ಇಸ್ವಿನಲ್ಲಿ ಪಾಸ್ ಆಗಿ 2014ನೇ ಆಕ್ಟ್ ಅಂತ ಏನು ಆ ರೂಲ್ಸ್ ಅನ್ನ ನಮ್ಮ ಕರ್ನಾಟಕದಲ್ಲೂ ಬಂತಲ್ಲ, ಈ 2013ನೇ ಆಕ್ಟ್ ಅಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋ ಪದವನ್ನು ಹೀಗೆ ವ್ಯಾಖ್ಯೆ ಮಾಡಿದ್ದಾರೆ. ಹೇಳಿ ಸರ್. ಇದು ಈ ಡಿ ಅಂತಕ್ಕಂಥ ಇದರಲ್ಲಿ ಯಾವುದು ಸೆಕ್ಷನ್ 3 ಡೆಫಿನಿಷನ್ಸ್ ಅಂತ ಹೇಳಿ ಅದರಲ್ಲಿ ಈ ಡಿ ಅಂತಕ್ಕಂಥದ್ದು ಏನಿದೆ ಅದು ವಿವರಣೆ ಕೊಡ್ತದೆ. ಅಗ್ರಿಕಲ್ಚರಲ್ ಲ್ಯಾಂಡ್ ಮೀನ್ಸ್, ಈ ಮೀನ್ಸ್ ಅನ್ನೋ ಪದವನ್ನ ಬಳಸಿದಾಗ ಅದಕ್ಕೆ ಅಷ್ಟೇ ಲಿಮಿಟೆಡ್ ಮೀನಿಂಗ್ ಕೊಡ್ಬೇಕು ಅಂತ. ಈಗ ಇನ್ಕ್ಲೂಡ್ಸ್ ಅಂತ ಹೇಳಿ ಕೆಲವು ಸಲ ಹೇಳ್ಬಿಡ್ತಾರೆ, ಆವಾಗ ಇನ್ನೂ ಏನೋ ಇದೆ, ವಿಸ್ತಾರ ಅದು ಬಂದ್ಬಿಡ್ತದೆ. ಇಲ್ಲಿ ಮೀನ್ಸ್ ಅನ್ನೋ ಪದ ಬಳಸಿದ್ದಾರೆ ಶಾಸನಕರ್ತರು. ಹಾಗಾಗಿ ಇಷ್ಟೇ ಅರ್ಥ ಕೊಡಬೇಕು. ಏನು ಅಂದ್ರೆ ಲ್ಯಾಂಡ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್, ಈ ಉದ್ದೇಶಗಳಿಗೆ ಬಳಸಬೇಕು. ಯಾವುದು? ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್. ಇಲ್ಲಿ ಅಗ್ರಿಕಲ್ಚರ್ ಅಂತಕ್ಕಂಥ ಪದಕ್ಕೆ ಮೀನಿಂಗ್ ಕೊಡ್ಲಿಲ್ಲ, ಅವನು ಡೆಫಿನಿಷನ್ ಕೊಡ್ಲಿಲ್ಲ. ಹಾಗಾಗಿ ಡಿಕ್ಷನರಿ ಮೀನಿಂಗ್ ಮತ್ತು ಬಳಕೆಯಲ್ಲಿ ಏನಾದರೂ ಇದ್ರೆ ಅದನ್ನ ತಗೊಂಡು ಬರ್ಬೋದು. ಹಾಗೆ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್, ಸೊ ತೋಟಗಾರಿಕೆ ಕೂಡ ಸೇರಿಸ್ಕೊಂಡ್ರು. ಡೈರಿ ಫಾರ್ಮಿಂಗ್, ಆಮೇಲೆ ಪೌಲ್ಟ್ರಿ ಫಾರ್ಮಿಂಗ್, ಪಿಸಿಕಲ್ಚರ್ ಮೀನು ಸಾಗಾಣಿಕೆ, ಸೆರಿಕಲ್ಚರ್ ರೇಷ್ಮೆ ಸಾಕಾಣಿಕೆ, ಸೀಡ್ ಫಾರ್ಮಿಂಗ್ ಬ್ರೀಡಿಂಗ್ ಆಫ್ ಲೈವ್ ಸ್ಟಾಕ್ ಹಸುಗಳು ಇತ್ಯಾದಿಗಳು, ಆರ್ ನರ್ಸರಿ ಗ್ರೋಯಿಂಗ್, ಮೆಡಿಸಿನಲ್ ಹರ್ಬ್ಸ್ ಅದು ಕೂಡ ಸೇರಿಸ್ಬಿಟ್ರು. ಆಮೇಲೆ ರೈಸಿಂಗ್ ಆಫ್ ಕ್ರಾಪ್ಸ್, ಟ್ರೀಸ್, ಗ್ರಾಸ್ ಆರ್ ಗಾರ್ಡನ್ ಪ್ರಾಡ್ಯೂಸ್, ಅದು ಕೂಡ ಎಬಾರಿಕಲ್ಚರ್ ಅಂತ ಕರೀತೇವೆ. ಈ ಎಬಾರಿಕಲ್ಚರ್ ಅದಂದ್ರೆ ವೃಕ್ಷ ಕೃಷಿ ಅಂತ, ಅದರಲ್ಲಿ ಶ್ರಬ್ಸ್ ಪೊದೆಗಳನ್ನು ಕೂಡ ಬೆಳೆಯುವುದು. ಆಮೇಲೆ ಲ್ಯಾಂಡ್ ಯೂಸ್ಡ್ ಫಾರ್ ಗ್ರೇಸಿಂಗ್ ಆಫ್ ಕ್ಯಾಟಲ್, ಇಷ್ಟನ್ನು ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಕರೆದ್ಬಿಟ್ಟ. ಹಾಗಾಗಿ ಒಂದು ವಿಸ್ತಾರವಾದಂತಹ ವ್ಯಾಖ್ಯೆ ಕೊಟ್ಟಿದ್ದಾರೆ. ನೀವು ಈ ಪದಗಳನ್ನ ಉದಾಹರಣೆಗೆ ನಮ್ಮ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಲ್ಲಿ ವಿವರಣೆ ಕೊಡಲಿಲ್ಲ. ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಆಫ್ 1969 ನಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಏನು ಅಂತ ಕೊಟ್ಟ. ಅಲ್ಲಿ ಇದಕ್ಕಿಂತ ಬೇರೆ ತರದ ವ್ಯಾಖ್ಯೆ ಇದೆ. ಬಟ್ ಅಲ್ಲಿ ಅಬಾರಿಕಲ್ಚರ್ ಅನ್ನೋದನ್ನ ಈಗ ಅಮೆಂಡ್ ಮಾಡಿ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಇಂಥವುಗಳೆಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್. ಇವುಗಳು ಅಕ್ವೈರ್ ಆಗುವಾಗ ಯಾವ ರೀತಿಯಲ್ಲಿ ಕಾಂಪೆನ್ಸೇಷನ್ ಕೊಡಬೇಕು, ಏನ್ ಕಥೆ ಅಂತಕ್ಕಂಥದ್ದು ಈ ಹೊಸ ಆಕ್ಟ್ ಏನಿದೆ ಇದರ ಈ ಟೈಟಲ್ ಇದೆಯಲ್ಲ, ಇದಕ್ಕೆ ಲಾಂಗ್ ಟೈಟಲ್ ಮತ್ತು ಶಾರ್ಟ್ ಟೈಟಲ್ ಅಂತ ಒಂದು ಯಾವುದೇ ಶಾಸನಕ್ಕೆ ನಾವು ಕೊಡ್ತೇವೆ. ಈ ಲಾಂಗ್ ಟೈಟಲ್ ಇದೆಯಲ್ಲ ಅದು ಮುಖ್ಯ.
ಶಾರ್ಟ್ ಟೈಟಲ್ ಅನುಕೂಲಕ್ಕಾಗಿ ಕೊಟ್ಟಿರ್ತೇವೆ. ಈ ಲಾಂಗ್ ಟೈಟಲ್ ಏನಿದೆ ಅದು ಸಾಧಾರಣವಾಗಿ ಆ ಆಕ್ಟಿನ ಉದ್ದೇಶ ಏನು, ಯಾಕಾಗಿ ತರ್ತಾ ಇದ್ದೇವೆ, ಏನನ್ನ ನಾವು ಈ ಆಕ್ಟಿನ ಮೂಲಕ ಸಾಧನೆ ಮಾಡಕ್ ಹೊರಟಿದ್ದೇವೆ ಅನ್ನೋದನ್ನೆಲ್ಲ ಹೆಚ್ಚಾಗಿ ಅದು ಒಳಗೊಂಡಿರುತ್ತೆ. ಆ ವ್ಯಾಖ್ಯೆ ಇರುತ್ತೆ ಅದರಲ್ಲಿ. ಜೊತೆಗೆ ರೀಸನ್ಸ್ ಅಂಡ್ ಆಬ್ಜೆಕ್ಟ್ಸ್ ಅದನ್ನು ಕೂಡ ಕಾರಣ ಮತ್ತು ಗುರಿ. ಹೌದು, ಯಾಕಾಗಿ ಮಾಡ್ತಾ ಇದ್ದೇವೆ, ಏನ್ ಕಥೆ ಅಂತ. ಇದನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ವ್ಯಾಖ್ಯಾನ ಮಾಡುವಾಗ ಕೋರ್ಟುಗಳು ಗಮನಿಸಬೇಕಾದಂತ ಏನು ಅಗತ್ಯಗಳು ಬೀಳ್ತವೆ. ಇದನ್ನ ಇಂಟರ್ನಲ್ ಏಡ್ಸ್, ಎಕ್ಸ್ಟರ್ನಲ್ ಏಡ್ಸ್ ಅಂತಲೂ ಕೂಡ ಕರಿತೇವೆ. ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಟ್ ಅಂತ ಬಂದಾಗ ಇದರಲ್ಲಿ ಈ ಹೆಸರೇ ತುಂಬಾ ಸುಂದರವಾಗಿದೆ. ನಾನು ಕೇಳಿದ್ದೇನೆ, ಏನು ಅಂದ್ರೆ KT ಗಂಗಾಧರ್ ಅವರು ಕೂಡ ಈ ಆಕ್ಟು ಇತ್ಯಾದಿಗಳ ರಚನೆಯಲ್ಲಿ ಅವರದ್ದೇ ಆದಂತ ಒಂದು ಕಾಣಿಕೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ. ನನ್ನ ದೃಷ್ಟಿನಲ್ಲಿ ಏನು 1894 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಇತ್ತಲ್ಲ, ಅದು 1894 ಬ್ರಿಟಿಷ್ನವರು ವಸಾಹತುಶಾಹಿಗಳಿಗಾಗಿ ಭಾರತದ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಕ್ಕೆ ತಂದಂತ ವಿಧೇಯಕ. ಹಾಗಾಗಿ ಆ ವಸಾಹತುಶಾಹಿ ಅದರ ಧ್ವನಿ, ಧೋರಣೆ ಎಲ್ಲವೂ ಅದರಲ್ಲಿ ಕಾಣುತ್ತೆ. ಆ ಕಾನೂನು ಅಡಿನಲ್ಲೇ ನಮ್ಮ ಶರಾವತಿ ಮುಳುಗಡೆಯನ್ನೆಲ್ಲ ಲಾರಿ ತುಂಬ್ಕೊಂಬಂದಂಗೆ ತಗೊಂಡು ಸುಳ್ದೋಗ್ಬಿಟ್ರು ಸಾಕು. ನೀವು ನೋಡಿಲ್ಲ ನಮ್ಮ ಲಕ್ಕವಳ್ಳಿ, ಶರಾವತಿ ಇವೇನೇನು ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ಮುಳುಗಡೆ ಆದ ನಮ್ಮ ಮಲೆನಾಡಿನ ಜನರನ್ನ ಪ್ರಾಣಿಗಳ ತರ ತಗೊಂಡು ಡಂಪ್ ಮಾಡಿದ್ದು ಸರ್. ನಾನು ಕಣ್ಣಾರೆ ನೋಡಿದ್ದು. ಅದು ಕಾರಣ ಆ 1894 ಭೂ ಸ್ವಾಧೀನ ಕಾಯ್ದೆ, ಬ್ರಿಟಿಷ್ ಕಾಯ್ದೆ. ಕಂಪನಿಗಳು ಭಾರತ ದೇಶದ ಭೂಮಿಯನ್ನು ವಸಾಹತುಶಾಹಿಗಳಿಗೆ ಮಾಡಿದಂಥ ಕಾಯ್ದೆಯನ್ನ ಬದಲಾವಣೆ ಮಾಡಿರಲಿಲ್ಲ ಗುರುಗಳೇ. ನಾವು ಹೋರಾಟ ಮಾಡಿ ನಮ್ಮ ಭಾರತದ BKU ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಮ್ಮ ವಂದನಾ ಶಿವ, ಮೇಧಾ ಪಾಟ್ಕರ್ರು ಬಹಳಷ್ಟು ಮೇಧಾವಿಗಳು ಸೇರಿ ಡ್ರಾಫ್ಟ್ ಮಾಡಿರೋದು. ಈ ಡ್ರಾಫ್ಟ್ ಅಲ್ಲಿ ನಾನು ಇದ್ದೆ. ಮುಂದುವರ್ಸಿ ಸರ್. ಇದು ಬಹಳ ಸುಂದರವಾಗಿದೆ, ಟೈಟಲ್ ಸುಂದರವಾಗಿದೆ ಫಸ್ಟ್ ಆಫ್ ಆಲ್. ಮತ್ತೆ ಯಾವುದೇ ಒಂದು ಆಕ್ಟು ಏನಿದೆ ಇಲ್ಲ, ಯಾಕೆ ಸುಂದರ ಆಯ್ತು ಅಂತ ಹೇಳ್ಬಿಡ್ತೇನೆ. ಯಾಕದು ಅಂದ್ರೆ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಮಾಡಬಹುದಾದ ಕಾಯ್ದೆಗಳಿಗೆ ಜನಪರವಾಗಿ ಮಾಡಲಿಕ್ಕೆ ಅಗತ್ಯವಾದ ಶಬ್ದಕೋಶಗಳನ್ನ, ಶಬ್ದ ಭಂಡಾರಗಳನ್ನ ಇದರಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅದಕ್ಕೆ ಸುಂದರ. ಇದು ಜೊತೆಗೆ ತುಂಬಾ ಡೆಮೋಕ್ರಾಟಿಕ್. ತಮಗೆ ಗೊತ್ತಿರೋ ಹಾಗೆ ನಮ್ಮ ಹೈರಾರ್ಕಿನಲ್ಲಿ ಈ ಪೊಲಿಟಿಕಲ್ ಅಥವಾ ಈ ವ್ಯವಸ್ಥೆ ಏನಿದೆ, ಅತ್ಯಂತ ಕೆಳಗಡೆ ಇರುವಂತ ಗ್ರಾಮ ಸಭೆಗೂ ಕೂಡ ಇದರಲ್ಲಿ ವಾಯ್ಸ್ ಇದೆ. ಒಂದು ಹಳ್ಳಿನಲ್ಲಿ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಳ್ಬೇಕು ಅಂತ ಆದ್ರೆ ಗ್ರಾಮ ಸಭೆಯಲ್ಲಿ ಅದರದ್ದು ಸಭೆ ಕರೆದು ಅಲ್ಲಿ ನಿರ್ಣಯಗಳಾಗಿ ಅಲ್ಲಿಂದ ಕೂಡ ವಾಯ್ಸ್ ಕೇಳ್ತದೆ. ಹಾಗಾಗಿ ನಂತರ ಎಕ್ಸ್ಪರ್ಟ್ ಕಮಿಟಿಗಳು ಇದಾವೆ. ಈ ಕಮಿಟಿಗಳು ಕೂಡ ಅದನ್ನ ಎಸ್ ಅನ್ಬೇಕು. ಆ ನಂತರದಲ್ಲಿ ಒಂದು ವೇಳೆ ರಾಜ್ಯ ಸರ್ಕಾರ ಈ ಎಲ್ಲ ತೀರ್ಮಾನಗಳನ್ನು ಕೂಡ ಬೇಡ ಅಂತ ಹೇಳಿದೆ ಅಂತ ಇಟ್ಕೊಳ್ಳೋಣ, ಎಕ್ಸ್ಪರ್ಟ್ ಕಮಿಟಿಯವರು ಬೇಡ ಅಂದ್ರು ಅಂತ ಇಟ್ಕೊಳ್ಳಿ, ರಾಜ್ಯ ಸರ್ಕಾರ ಇಲ್ಲ ಇದು ಬೇಕು ಅಂತಿದ್ರೆ ಅದಕ್ಕೆ ಕಾರಣಗಳನ್ನ ಎಲ್ಲರೂ ಒಪ್ಪೋ ಹಾಗೆ ಅದನ್ನ ರೆಕಾರ್ಡ್ ಮಾಡಬೇಕು. ನಾಳೆ ರಾಜ್ಯ ಸರ್ಕಾರ ತಗೊಳ್ಳುವಂತ ತೀರ್ಮಾನ ಏನಾದರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ಹೈಕೋರ್ಟ್ ನಲ್ಲಿ ಚಾಲೆಂಜು ಮಾಡಬಹುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಾಗಾಗಿ ಇದು ನಿಜಕ್ಕೂ ಒಂದು ನಮ್ಮ ಡೆಮಾಕ್ರಸಿ ಏನಿದೆ ಅದರದ್ದು ಛಾಯೆ ಕಾಣ್ತದೆ ಅಂತ ನನಗನ್ನಿಸ್ತದೆ ಒಬ್ಬ ಲಾಯರ್ ಆಗಿ. ಸ್ವತಂತ್ರ ಭಾರತ ಸ್ವತಂತ್ರ ಭಾರತ ಮಾತೆ. ಹೌದು. ಮತ್ತೆ ತಾವು ಹೇಳಿದ್ರಲ್ಲ ಶರಾವತಿ ಇದು ಮುಳುಗಡೆ ಶರಾವತಿ ನದಿ ಕಣಿವೆ ಅಲ್ಲಿ ಮುಳುಗಡೆ ಎಲ್ಲ ಆದಾಗ ಅಲ್ಲಿಂದ ಹೊತ್ಕೊಂಡು ಬಂದ್ರು ಅಂತಲ್ಲ, ಅವರಿಗೆ ಜಮೀನುಗಳನ್ನ ಕೊಡೋ ವಿಚಾರದಲ್ಲಿಯೂ ಎಷ್ಟೆಲ್ಲ ನಡೀತಲ್ಲ. ಈಗ ಹಾಗಲ್ಲ, ಪುನರ್ವಸತಿಗೆನೆ ಈ ಟೈಟಲ್ ನಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅಷ್ಟೇ ಅಲ್ಲ, ನಾಳೆ ತಾವು ಹೇಳಿದ್ರಲ್ಲ ಯಾವ್ದೋ ಅರ್ಬನೈಸೇಷನ್ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ರೈತನಿಗೆ ಬೇಕಾದ್ರೆ ಜಾಗ ಕೊಡುವಂತ ಅವಕಾಶವೂ ಇದೆ.
ಮಾಡಿಸಿದ್ವಿ. ಹಾಗಾಗಿ ನಿಜಕ್ಕೂ ಕೂಡ ಇದು ಖುಷಿ ಕೊಡ್ತದೆ. ಆಮೇಲೆ ಈ ಹಿಂದಿನ ಹಾಗೇನೆ ಏನು ಸಾಧಾರಣವಾಗಿ ಆ ಲ್ಯಾಂಡ್ ಒಂದು ಅಕ್ವೈರ್ ಆಗುತ್ತೆ ಅಂತಾದ್ರೆ ಅದರ 3 ವರ್ಷದ ಅವಧಿನಲ್ಲಿ, ಅದಕ್ಕಿಂತ ಹಿಂದಿನ 3 ವರ್ಷದ ಅವಧಿವರೆಗೆ ಅಲ್ಲಿ ಮತ್ತು ಆ ಸುತ್ತಮುತ್ತಲಲ್ಲಿ ಒಂದು ಲ್ಯಾಂಡು ಎಷ್ಟಕ್ಕೆ ಮಾರಾಟ ಆಗಿದೆ, SR ರೇಟ್. SR ರೇಟ್. ಆಮೇಲೆ ಒಂದು ವೇಳೆ ಈ ಅಗ್ರಿಮೆಂಟ್ ಸೆಲ್ ಆಗಿದ್ರೆ ಅಥವಾ ಅಗ್ರಿಮೆಂಟ್ ಆಫ್ ಸೇಲ್ ಆಗಿದ್ರೆ ಎಷ್ಟಕ್ಕಾಗಿದೆ, ಏನ್ ಕಥೆ, ಅದರ ಆವರೇಜ್ ತಗೊಳ್ಳೋದು ಮತ್ತು ಅದು ಬೇಕಾಬಿಟ್ಟಿಯೂ ಮಾಡೋ ಹಾಗಿಲ್ಲ ಆ ರೀತಿಯಲ್ಲಿ. ಸೊ ಅದಕ್ಕೆ ಒಂದು ಅವಧಿ ಕೊಟ್ಟು ರೈತರಿಗೆ ಅನ್ಯಾಯವಾಗದ ಹಾಗೆ ಅದನ್ನ ಡೆಪ್ಯೂಟಿ ಕಮಿಷನರು ಕೂಡ ಏಕಪಕ್ಷೀಯವಾಗಿ ನಿರಂಕುಶವಾಗಿ ತೀರ್ಮಾನ ಮಾಡೋ ಹಾಗಿಲ್ಲ. ಹಾಗಾಗಿ ಡೆಪ್ಯೂಟಿ ಕಮಿಷನರ್ ಕೂಡ ಅವಾರ್ಡ್ ಅನ್ನ ಪಾಸ್ ಮಾಡುವಾಗ ಯಾವ ತರ ಮಾಡಬೇಕು, ಅಲ್ಲಿ ಡೆಪ್ಯೂಟಿ ಕಮಿಷನರ್ ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಯಾರೇ ಇದ್ರು ಯಾವ ತರದಲ್ಲಿ ಅದನ್ನ ನಿರ್ಣಯಿಸಬೇಕು, ಏನ್ ಕತೆ, ಅದಕ್ಕೆ ಬಹಳ ವಿಸ್ತೃತವಾದಂತಹ ಗೈಡ್ ಲೈನ್ಗಳನ್ನು ಕೂಡ ಕೊಟ್ಬಿಟ್ಟಿದ್ದಾನೆ, ಆಕ್ಟ್ ಮಾಡಿಬಿಟ್ಟಿದ್ದಾನೆ. ನಮ್ಮ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂತಹ ರೂಲ್ಸ್ ಏನಿದೆ ಆ ರೂಲುಗಳಲ್ಲೂ ಕೂಡ ಅದು ಅಳವಡಿಕೆಯಾಗ್ಬಿಟ್ಟಿದೆ. ಹಾಗಾಗಿ ನೋಡಿ, ಒಂದು ಕ್ಷಣ ಇದನ್ನ ವೀಕ್ಷಕರು ಕೂಡ ಕೇಳ್ಬೋದು, ಎಷ್ಟು ಸುಂದರವಾಗಿದೆ ಅಂತ ಹೇಳಲಿಕ್ಕೆ. ನೋಡಿ, an act, ಇದು ಲಾಂಗ್ ಟೈಟಲ್, an act to ensure ಅಂತಾನೆ, ಅಂದ್ರೆ ಇದನ್ನ ಗಟ್ಟಿ ಮಾಡ್ಲಿಕ್ಕೆ ಇದ್ದಾರೆ, ಇದನ್ನ ಖಾತ್ರಿ ಮಾಡ್ಕೊಳ್ಳೋಕೆ ಈ ಆಕ್ಟ್ ಅನ್ನು ತರ್ತಾ ಇದ್ದೀನಿ. ಅದು ಹೇಗೆ, ಇನ್ ಕನ್ಸಲ್ಟೇಷನ್ ವಿತ್ institutions of local self-government and Grama Sabhas established under the constitution a humane, ಆ ಪದಗಳು ನೋಡಿ ಗಂಗಾಧರ್ಜಿ, ಹ್ಯೂಮೇನ್, ಪಾರ್ಟಿಸಿಪೇಟಿವ್, ಅಂದ್ರೆ ಜನಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು, ಏಕಪಕ್ಷೀಯವಾಗಿ ಯಾವಾಗ ತೀರ್ಮಾನ ತಗೊಳ್ಳೋದಲ್ಲ, ಪಾರ್ಟಿಸಿಪೇಟಿವ್ ಅಂದ್ರೆ ಇವರು ಕೂಡ ಸಹಭಾಗಿತ್ವದಲ್ಲಿ. ಆಮೇಲೆ ಇನ್ಫಾರ್ಮ್ಡ್, ಇದು ಇಂಪಾರ್ಟೆಂಟ್, ಮಾಹಿತಿ ಕೊಡ್ಬೇಕು. ಆ ರೀತಿ ಅವರಿಗೆ ಈ ಎಲ್ಲ ವಿಚಾರಗಳನ್ನು ಅವರ ಗಮನಕ್ಕೂ ತಂದು ಇನ್ಫಾರ್ಮ್ಡ್ ಅಂಡ್ ಟ್ರಾನ್ಸ್ಪರೆಂಟ್ ಪ್ರೋಸೆಸ್, ಕದ್ದು ಮುಚ್ಚಿ ಒಳಗಿಂದೊಳಗೆ ಮಾಡುವ ಹಾಗಿಲ್ಲ, ಪಾರದರ್ಶಕವಾಗಿರ್ಬೇಕು. ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ಫಾರ್ ಲ್ಯಾಂಡ್ ಅಕ್ವಿಸಿಷನ್. ಈ ಲ್ಯಾಂಡ್ ಅಕ್ವಿಸಿಷನ್ ಎಂತಕ್ಕೆ ಅನ್ನೋದನ್ನು ಹೇಳ್ತಾನೆ. ಫಾರ್ ಇಂಡಸ್ಟ್ರಿಯಲೈಸೇಷನ್, ಯಾರ್ದು ಮನೆ ಕಟ್ಟಕ್ಕಲ್ಲ, ಪ್ರಧಾನಮಂತ್ರಿಗಳು ಮನೆ ಕಟ್ಟಕ್ಕ ಅದಕ್ಕಲ್ಲ, ಇಂಡಸ್ಟ್ರಿಯಲೈಸೇಷನ್, ಡೆವಲಪ್ಮೆಂಟ್ ಆಫ್ ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್. ಆ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ನಮ್ಮ ಊರಿಗೆ ವಿಮಾನ ನಿಲ್ದಾಣ ಬರಬೇಕು, ಅಥವಾ ರಸ್ತೆ ಆಗ್ಬೇಕು, ಶಾಲೆ ಕಟ್ಟಬೇಕು, ಅಥವಾ ಹಾಸ್ಪಿಟಲ್ ಕಟ್ಟಬೇಕು, ಆ ಇನ್ಫ್ರಾಸ್ಟ್ರಕ್ಚರ್ಗಳು ಬ್ರಿಡ್ಜ್ ಮಾಡಬೇಕು ಇತ್ಯಾದಿ. ಆಮೇಲೆ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಇವುಗಳು, ಅಂಡ್ ಅರ್ಬನೈಸೇಷನ್ ವಿತ್ ಲೀಸ್ಟ್ ಡಿಸ್ಟರ್ಬೆನ್ಸ್. ನೋಡಿ, ಲೀಸ್ಟ್ ಡಿಸ್ಟರ್ಬೆನ್ಸ್ ನೋಡಿ, ಅದು ಹೆಂಗೆ ಹೇಳ್ತಾನವ, ಸಾಮಾನ್ಯ ಸರಳವಾದ ತೊಂದರೆಗಳನ್ನು ಕೊಟ್ಟು ನೀವು ನಗರಾಭಿವೃದ್ಧಿ ಆಗುತ್ತೆ, ಅದು ಸರಿ. ಆದ್ರಿಂದ ಲೀಸ್ಟ್ ಡಿಸ್ಟರ್ಬೆನ್ಸ್ ಯಾರಿಗೆ, ಟು ದ ಓನರ್ಸ್ ಆಫ್ ದ ಲ್ಯಾಂಡ್. ಯಾಕೆಂದ್ರೆ ಅವನಿಗೆ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ ಅಲ್ವಾ, ಅವನಿಗೆ ತೊಂದರೆ ಹಾಗೆ ಆಗುತ್ತೆ. ಅದಕ್ಕೆ ಲೀಸ್ಟ್ ಡಿಸ್ಟರ್ಬೆನ್ಸ್ ಕೊಡ್ಬೋದಂತೆ ಟು ದ ಓನರ್ಸ್ ಆಫ್ ದ ಲ್ಯಾಂಡ್ ಅಂಡ್ ಅದರ್ ಅಫೆಕ್ಟೆಡ್ ಫ್ಯಾಮಿಲೀಸ್. ಸಪೋಸ್ ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರೋ ಲೇಬರರ್ಸ್ ಇರಬಹುದು, ಅಥವಾ ಸುತ್ತಮುತ್ತಲಲ್ಲಿ ಇನ್ನೇನೋ ಇರಬಹುದು, ಅವುಗಳಿಗೆಲ್ಲ. ಅದಕ್ಕೆ ಅಫೆಕ್ಟೆಡ್ ಫ್ಯಾಮಿಲೀಸ್ ಅಂಡ್ ಪ್ರೊವೈಡ್ ಜಸ್ಟ್ ಅಂಡ್ ಫೇರ್ ಕಾಂಪೆನ್ಸೇಷನ್. ಜಸ್ಟ್ ಅಂಡ್ ಫೇರ್, ಅದು ನ್ಯಾಯಬದ್ಧವಾಗಿಯೂ ಇರಬೇಕು ಮತ್ತು ಸಮಂಜಸವಾಗಿಯೂ ಇರಬೇಕು. ಫೇರ್ ಕಾಂಪೆನ್ಸೇಷನ್ ಕೂಡ ಟು ದ ಅಫೆಕ್ಟೆಡ್ ಫ್ಯಾಮಿಲೀಸ್, ಬರೀ ಲ್ಯಾಂಡ್ ಓನರ್ ಅಲ್ಲ, affected families whose land has been acquired or proposed to be acquired or are affected by such acquisition, and make adequate provisions for such affected persons for their rehabilitation. ಅವರ ಪುನರ್ವಸತಿ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ, and make
adequate provisions for such affected persons for their rehabilitation and resettlement. ರೀಸೆಟಲ್ಮೆಂಟ್. ಬರೀ rehabilitation ಅಲ್ಲ, resettlement. Yes. And for ensuring that the cumulative outcome, ಅಂದ್ರೆ ಒಟ್ಟಾರೆ ಔಟ್ಕಮ್ ಏನಿದೆ ಅದರ ಫಲಶ್ರುತಿ ಆಫ್ ಕಂಪಲ್ಸರಿ ಅಕ್ವಿಸಿಷನ್, ಇದನ್ನ ಮಾಡಲೇಬೇಕಾದಂತ ಸಂದರ್ಭದಲ್ಲಿ ಇದು ಸುಮ್ಮನೆ ಮಾಡುವಂತಹದ್ದಲ್ಲ, ಅದನ್ನ ಅವಾಯ್ಡ್ ಮಾಡುವಂತಹದ್ದು ಸಾಧ್ಯ ಇದ್ರೆ ಮಾಡಲೇಬೇಕು. ಇದೇ ಜಮೀನೇ ಯಾಕೆ ಬೇಕು ಅನ್ನೋದು ಕೂಡ ಹೇಳ್ಬೇಕು ಅವರು. ಈ ಹಿಂದೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ, ನನ್ನ ಸುದ್ದಿ ಬರಬೇಡಿ, ಗಂಗಾಧರ ಜಮೀನು ತಗೊಂಡು ಹೋಗಿ ಅಥವಾ ಆ ಕಡೆಯಿಂದ ಹೋಗಿದ್ದು ಉಂಟು, ರಸ್ತೆಗಳ ಆಚೆಗೆ ಹೋಗಿದ್ದು ಉಂಟು, ಅಥವಾ ಇನ್ನೇನೋ ಯಾವುದೋ ಹಾಸ್ಪಿಟಲ್ ಇನ್ನೆಲ್ಲೋ ಕಟ್ಟಿದ್ದು, ಊರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಜಮೀನು ಮುಟ್ಟಬೇಡಿ ಅಂತ ಹೇಳಿ. ಆ ತರ ಇಲ್ಲ. ಅದು ಕಂಪಲ್ಸರಿ ಅಕ್ವಿಸಿಷನ್ ಆಗಿದ್ರೆ ಅದೇ ಲ್ಯಾಂಡ್ ಕಂಪಲ್ಸರಿಲಿ ಅಕ್ವೈರಬಲ್ ಆಗಿರಬೇಕು. ಶುಡ್ ಬಿ that affected persons become partners. ನೋಡಿ, ಈ ಯಾರು ಅಫೆಕ್ಟೆಡ್ ಪರ್ಸನ್ಸ್, ಗಂಗಾಧರ್ ಜಿ ಅವರದ್ದು ಜಮೀನು ಹೋಗಿದೆ, ನೀವು ಹೆಲ್ಪ್ಲೆಸ್ ಅಲ್ಲ, ನೀವು ಕೂಡ ಏನು ಅಂದ್ರೆ ಇದರಲ್ಲಿ ಪಾರ್ಟಿಸಿಪೇಟಿವ್, ಪಾಲುದಾರರು ಅಂತ ಹೇಳಿ, ಇನ್ ಡೆವಲಪ್ಮೆಂಟ್, ಲೀಡಿಂಗ್ ಟು ಅನ್ ಇಂಪ್ರೂವ್ಮೆಂಟ್ ಇನ್ ದೇರ್ ಪೋಸ್ಟ್ ಅಕ್ವಿಸಿಷನ್. ಅಂದ್ರೆ ನಿಮ್ಮ ಜಮೀನು ಅಕ್ವೈರ್ ಆದ ನಂತರದ ಸಂದರ್ಭದಲ್ಲಿ ನೀವು ಅದಕ್ಕೆ ಈ ತರ ಪಾಲುದಾರರು ಆಗೋ ಹಾಗೆ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್ ಅಂಡ್ ಫಾರ್ ಮ್ಯಾಟರ್ಸ್ ಕನೆಕ್ಟೆಡ್ ದೇರ್ ವಿತ್ ಆರ್ ಇನ್ಸಿಡೆಂಟಲ್ ದೇರ್ ಟು, ಜೊತೆಗೆ ಅಂದ್ರೆ ಇಂತಹ ವಿಚಾರಗಳು ಮತ್ತು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕಾನೂನನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ಇದು ಲಾಂಗ್ ಟೈಟಲ್. ಹಾಗಾಗಿ ಈ ಆಕ್ಟ್ ಅನ್ನ ಮೊದಲಿಂದ ಕೊನೆ ತನಕ ನೋಡಿಬಿಟ್ರೆ ಒಂದು ಸಂತೋಷದ ಸಂಗತಿ ಏನು ಅಂದ್ರೆ, ನಿಜಕ್ಕೂ ಡೆಮೋಕ್ರಾಟಿಕ್ ಪ್ರೋಸೆಸ್ ಇದೆ. ವಾಯ್ಸ್ ಅನ್ನ ಏನು ಅಂದ್ರೆ, ಜನ ಯಾವತ್ತೂ ಗಂಗಾಧರ್ಜಿ ತಮಗೆ ಗೊತ್ತಿರೋ ಹಾಗೆ ಕಾನೂನುಗಳು ಬರ್ತವೆ, ಪುಸ್ತಕದಲ್ಲಿ ಬಿದ್ದಿರ್ತವೆ, ಲಾಯರ್ಗಳು ಇಂಟರ್ಪ್ರಿಟೇಷನ್ಗೆ ಮಾತ್ರ ಹೋಗಬಾರದವು. ಜನ ಅದನ್ನ ಎಚ್ಚರಿಕೆಯಿಂದ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ನಾವು ಈ ಹಿಂದೆನೂ ಒಂದು ಆ ಲ್ಯಾಟಿನ್ನಲ್ಲಿ ಇರೋ ಒಂದು ಸೂತ್ರ ಅಥವಾ ಅದನ್ನ ಮಾತನ್ನ ತಗೊಂಡು ಬಂದ್ಬಿಟ್ಟಿದೀವಿ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ನಂಗೆ ಕಾನೂನು ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ನಿಮಗೆ ಕ್ಷಮೆ ಇಲ್ಲ ನೋಡಿ. ಆದರೆ ನನಗೆ ಎಷ್ಟೋ ಸಲ ಕ್ವಶನ್ಸ್ ಬರೋದುಂಟು, ಆಸ್ ಎ ಲಾಯರ್ ನನಗೆ ಎಷ್ಟು ಕಾನೂನು ಗೊತ್ತಿದೆ ಅಂತ. ಪಾರ್ಲಿಮೆಂಟ್ನಲ್ಲಿ ಎಷ್ಟು ಕಾನೂನುಗಳು ಪಾಸ್ ಆಗ್ತಾವಲ್ಲ, ಎಷ್ಟು ಆಗಿದೆ ಅನ್ನೋದೇ ನಂಗೆ ಗೊತ್ತಿರಲ್ಲ ಎಷ್ಟೋ ಸಲ. ಆ ತರದ ವ್ಯವಸ್ಥೆ ಇಲ್ಲ. ಗೆಸೆಟ್ ನಲ್ಲಿ ಬರ್ತದೆ, ಎಷ್ಟು ಜನಕ್ಕೆ ಆ ಗೆಸೆಟ್ ನೋಡ್ತಾರೆ, ಏನ್ ಕತೆ ಅಥವಾ ಓದ್ತಾರೆ, ಅರ್ಥವಾಗ್ತದೆ, ಲೀಗಲ್ ಲ್ಯಾಂಗ್ವೇಜು ಅರ್ಥವಾಗಬೇಕು. ಇದು ಪ್ರಾಬ್ಲಮ್ ನಮಗೆ. ಇಂತಹದ್ರ ಒಳಗೆ ಲಾಯರ್ಗಳಿಗೆ ಕಷ್ಟ. ಕೋರ್ಟುಗಳಲ್ಲೂ ಕೂಡ ಎಷ್ಟೋ ಸಲ ನಾವು ಜಡ್ಜುಗಳ ಗಮನಕ್ಕೆ, ಸರ್ ಇಂಥದ್ದೊಂದು ಕಾನೂನು ಇದೆ ಅಂತ ತರಬೇಕಾಗುತ್ತೆ. ಒಂದು ಕೇಸ್ನಲ್ಲಿ ನಾನೇ ವಾದ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಎದುರುಗಡೆಯಿಂದ ಒಬ್ಬ ಲಾಯರು ಒಂದು ಮೆಮೊ ಹಾಕಿದ್ರು. ನನ್ನ ವಾದ ಎಲ್ಲ ಮುಗಿದ ಮೇಲೆ, ಇಂಥದ್ದೊಂದು ಆಕ್ಟ್ ಇದೆ, ಈ ಆಕ್ಟ್ ಅಡಿನಲ್ಲಿ MRS ವಾದ ಮಾಡ್ತಿರೋದು ಸರಿಯಲ್ಲ ಕಾಣುತ್ತೆ ಅಂತ. ತಕ್ಷಣ ಆ ಆಕ್ಟು ಬಂದಿತ್ತು, ಗಮನಿಸಿದ್ವಿ. ಆ ಆಕ್ಟ್ ಇದೆ ಅಂತಕ್ಕಂಥದ್ದು ಜಡ್ಜಿಗೂ ಅವಾಗಲೇ ಗಮನಕ್ಕೆ ಬಂದಿತ್ತು. ನೋಡಿ, ಕೆಲಸ ಗೊತ್ತಾಗಲ್ಲ ನಮಗೆ. ಹಾಗಾಗಿ ಈ ಯುದ್ಧರಂಗ ಇದ್ದ ಹಾಗೆ ನಾವು ಇದನ್ನು ನೋಡ್ತಿರ್ತೀವಿ, ಇನ್ನೊಬ್ಬ ಇದೊಂದನ್ನು ಹುಡುಕ್ತಿರ್ತಾನೆ. ಎಷ್ಟು ಕಾನೂನುಗಳು ಈ ವಿಚಾರಕ್ಕೆ ತೊಂದರೆ ಕೂಡ ಕೊಡ್ತಾ ಇರ್ತವೆ, ನಮ್ಮ ಗಮನದಲ್ಲೇ ಇರಲ್ಲ. ತಕ್ಷಣ ಅದು ಇದೆ ಅಂತ ಗೊತ್ತಾದ ಕೂಡಲೇ ಜಡ್ಜ್ ಕೇಳಿದ್ರು, ಮಿಸ್ಟರ್ MRS, ಇನ್ ದ ಲೈಟ್ ಆಫ್ ದಿಸ್ ಮೆಮೊ ವಾಟ್ ಡು ಯು ಸೇ? ಆಗ ಅದನ್ನು ಇನ್ನೊಂದ್ಸಲ ವಿಮರ್ಶೆ ಮಾಡಿ ಕಾಂಪ್ರಮೈಸಿಗೆ ಹಾಕಿಟ್ವಿ. ಅಂದ್ರೆ ಕಾನೂನು ಇದೆ ಇಂತಹದ್ದು ಅಂತ ಜಡ್ಜಿಗೂ ಕೂಡ ಗೊತ್ತಿರಲ್ಲ, ಸಾಧ್ಯ ಇಲ್ಲ. ಅದು ಅವೆಲ್ಲ ಪ್ರಾಕ್ಟೀಸ್ ಎಲ್ಲ ಬರಬೇಕು. ಹೀಗಿರುವಾಗ ಸಾಮಾನ್ಯ ಜನಕ್ಕೆ ಲೀಗಲ್ ಲಿಟರಸಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗಿದೆ ಅಂತ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ. PhD ತಾವೇ ಹೇಳ್ತಿರ್ತೀರಿ, PhD ಮಾಡಿದವನಿಗೂ ಕೂಡ
ಕಾನೂನು ಗೊತ್ತಾಗ್ಬೇಕು ಅಂತ ಹ್ಞೂ ಸರ್. ಅವ 3 PhD ತಗೊಳ್ಬೋದು, ಏನ್ ಮಾಡ್ಬೋದು? ಆಗೋಲ್ಲ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಈ ಕಾನೂನು ಏನಿದೆ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥ ವಿಧಾನಗಳು ಒಂದಿಷ್ಟು ಬರಬೇಕು. ಈ ಜನ ಅದನ್ನ ವಾಚ್ ಮಾಡಬೇಕು. ಈ ರೀತಿ ಜನಗಳಿಗೆ ಹಿತವಾಗುವಂತ ಜನಹಿತಪರವಾದಂತ ಕಾನೂನು ಬಂದಿದೆ ಈಗ. ಇದನ್ನ ಗ್ರಾಮ ಸಭೆಯಲ್ಲಿರುವಂತ ಜನಗಳು ಮತ್ತು ಉಳಿದವರು ಎಲ್ಲರೂ ಕೂಡ ಗಮನಿಸ್ತಾ ಇರಬೇಕು, ಮಾಡಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅಲ್ಲಿ ಪಾರ್ಟಿಸಿಪೇಟಿವ್ ಅನ್ನೋ ಪದ ಬೆಳೆಸಿದ್ದಾನೆ. ಆ ಪಾರ್ಟಿಸಿಪೇಟಿವ್ ಅನ್ನೋ ಪದ ಸಾರ್ಥಕವಾಗಬೇಕಾದ್ರೆ, ಸಾರ್ಥಕ ಆಗ್ಬೇಕಾದ್ರೆ ಜನಗಳು ಪಾರ್ಟಿಸಿಪೇಟ್ ಮಾಡಬೇಕು, ಭಾಗವಹಿಸುವಿಕೆ ಹೆಚ್ಚಾಗಬೇಕು. ಡೆಪ್ಯೂಟಿ ಕಮಿಷನರು ನಿರಂಕುಶವಾಗಿ ತೀರ್ಮಾನ ತಗೊಳ್ಳದಿದ್ದ ಹಾಗೆ, ಮತ್ತು ಈ ಎಕ್ಸ್ಪರ್ಟ್ ಕಮಿಟಿಗಳು ಅದರಲ್ಲೂ ಯಾರಿರಬೇಕು ಏನ್ ಕಥೆ ಅಂತ ನಿಜಕ್ಕೂ ಚಂದದಲ್ಲಿ ಏನೇ ಮಾಡಿದ್ದಾರೆ. ಅವನು ಸೈಕಾಲಜಿ ಅಥವಾ ಸೋಷಿಯಾಲಜಿ ಅಥವಾ ಇಂಥ ವಿಚಾರಗಳಲ್ಲಿ ಅವನಿಗೆ ಪರಿಣತಿ ಇರಬೇಕು, ಇಂಥವನು ಅಲ್ಲಿ ಮೆಂಬರ್ ಆಗಿ ಹೋಗಬೇಕು, ಗ್ರಾಮ ಸಭೆಯವರು ಇಷ್ಟು ಜನ ಮೆಂಬರ್ಸ್ ಇರಬೇಕು, ಅಧ್ಯಕ್ಷರು ಇದರಲ್ಲಿ ಭಾಗವಹಿಸಬೇಕು, ಈ ರೀತಿ ಎಲ್ಲವುದನ್ನು ಮಾಡಿದ್ದಾನೆ. ಸೊ ಈ ರೀತಿನಲ್ಲಿ ನೋಡುವಾಗ ಬಹುಶಃ ಈ ಕಾನೂನಿನಲ್ಲಿ ಒಳ್ಳೆ ಕಾಂಪೆನ್ಸೇಷನ್ ತಗೊಳ್ಳೋದಕ್ಕೆ ರೈತರಿಗೆ ಸಾಧ್ಯ ಇದೆ. ಈಗ ಯಾವ ತರ ಕನ್ವರ್ಷನ್ನು ಏನ್ ಕಥೆ ಇದನ್ನ ಇನ್ನೊಂದು ಎಪಿಸೋಡ್ ನಲ್ಲಿ ನೋಡೋಣ. ಬಹುಶಃ ಟೈಮ್ ಆಗ್ತಾ ಇದೆ. ನಾನು MRS ಅವರೇ, ಯಾಕೆ ಇದನ್ನ ರೈತರಿಗೆ ನಿಮ್ಮ ಮಾಹಿತಿ ಬರಲಿ ಅಂತ ಪ್ರಶ್ನೆ ಕೇಳಿದೆ ಅಂದ್ರೆ, ಸರ್ಕಾರ ಲ್ಯಾಂಡ್ ಅಕ್ವಿಷನ್ ಮಾಡ್ಕೋಬಾರ್ದು ಅಂತ ಅಲ್ಲ ನನ್ನ ಉದ್ದೇಶ, ಅಥವಾ ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು. ಅಭಿವೃದ್ಧಿ ಆಗ್ಲೇಬೇಕು. ಆದರೆ ಯಾವುದೋ ಒಂದು ಕುಟುಂಬ ಅಥವಾ ಯಾವುದೋ ಒಂದು ಪರಿವಾರ ಅಥವಾ ಯಾವುದೋ ಒಂದು ಪರಿಸರವನ್ನು ಸಂಪೂರ್ಣ ನಾಶ ಮಾಡಿ ಅದ್ರ ಬಗ್ಗೆ ನಮ್ದು ಏನೂ ಇಲ್ಲ, ಅಭಿವೃದ್ಧಿಗೆ ನಾವು ಅನ್ನುವಂಥ ಸಂದೇಶವನ್ನು ಕೊಡಬಾರ್ದು ಸರ್ಕಾರ, ಸಂವಿಧಾನ. ಅಲ್ಲಿ ಅದರ ಅವಲಂಬಿತವಾದ ಕುಟುಂಬಗಳು, ಅದರ ಪೂರ್ತಿ ಒಡೆತನ ಇದ್ದಂಥ ಕುಟುಂಬಗಳು, ಅವರಿಗೆ ಸಕಾಲವಾಗಿ ಅವರಿಗೆ ಪರಿವರ್ತನೆ ಮತ್ತು ರಿಹ್ಯಾಬಿಟೇಷನ್ ಪುನರ್ವಸತಿಯನ್ನು ಮಾಡಿ. ಪುನರ್ವಸತಿ ಅಂದರೆ ಒಂದೇ ಒಂದು ಶಬ್ದದಲ್ಲಿ ನಾವು ಹೇಳ್ಬಿಡ್ತೀವಿ. ನಮ್ಮ ರೈತರಿಗೆ ಹೇಳ್ತೀನಿ, ಪುನರ್ವಸತಿ ಅಂದರೆ ನಿಮಗೆ ಮನೆ ಕಟ್ಸ್ಕೊಡೋದು, ದುಡ್ಡು ಕೊಡೋದು ಅಂತ ಅರ್ಥ ಅಲ್ಲ. ನಿಮ್ಮನ್ನು ಬೀದಿ ಪಾಲು ಆಗದ ಹಾಗೆ ಜೋಪಾನ ಮಾಡ್ತಕ್ಕಂಥ ಕಾನೂನು ರಕ್ಷಣೆ ಇದೆ ನಿಮಗೆ ಅನ್ನುವಂಥ ಹೇಳುವಂಥದ್ದು ಮಾಲಿಕೆ ಇದು. ಏಕೆಂದರೆ ನೀವು ಬೀದಿ ಮೇಲೆ ಆಗ್ಬಿಡ್ತೀರಿ ನಾಳೆ, ಏನಪ್ಪ ನನ್ನ ಮನೆ ಹೊಡೆದಾಕ್ಬಿಟ್ರು, ನನ್ನ ತೋಟ ಕಡ್ದಾಕ್ಬಿಟ್ರು, ನಂದು ಕೊಟ್ಟಿಗೆ ಎಲ್ಲ ಹೊಟ್ಟೋಯ್ತು, ನಾನು ಹುಲ್ಲಿನ ಬಡವೆ, ನಾನು ಏನು ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ. ನೀವು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು, ನನಗೆ ಕಾನೂನಲ್ಲಿ ರಕ್ಷಣೆ ಇದೆ, ನನಗೆ ನನ್ನ ಪುನರ್ವಸತಿಯನ್ನು ಮಾಡಿ ತಗೊಂಡೋಗಿ ಸ್ವಾಮಿ, ನಾನೇನು ಬೇಡ ಅನ್ನಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡಲಿಕ್ಕೆ ನೀವು ಕಾನೂನು ಪ್ರಕಾರ ಸಮರ್ಥರಿದ್ದೀರಿ, ನಿಮಗೆ ರಕ್ಷಣೆ ಇದೆ ಅನ್ನುವಂಥ ಮಾತನ್ನು ಹೇಳಿಸ್ಲಿಕ್ಕೆ ನಾನು MRS ಖಂಡಿತ ಇಂಥ ಪ್ರಶ್ನೆಯನ್ನು ಹಾಕಿದೆ. ಯಾರೇ ಭೂಮಿಯನ್ನು ಕಳ್ಕೊಂಡಾಗ ರಸ್ತೆ ಅಗಲೀಕರಣಕ್ಕೆ, ಜಲಾಶಯಗಳಿಗೆ, ಸ್ಕೂಲ್ ಕಟ್ಟಲಿಕ್ಕೆ, ಆಸ್ಪತ್ರೆ ಕಟ್ಟಲಿಕ್ಕೆ ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರಿಗೆ ಹೋದರೆ ಯಾರೂ ಗಾಬರಿ ಆಗಬೇಡಿ. ನಿಮಗೆ ಸರ್ಕಾರದಲ್ಲಿ ಅಂಥ ಭದ್ರತೆಯನ್ನು ಕೊಡ್ತಕ್ಕಂಥ ಈ ಕಾಯ್ದೆ ರಕ್ಷಣೆ ಇದೆ, ದಯಮಾಡಿ. MRS ಸರ್ ಹೇಳ್ತಾ ಇದ್ರು, ಕಾನೂನು ಮಾಲಿಕೆ ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ನಾನು ಹಿಂದಿನ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯದಲ್ಲಿ, ನಾನು ಮುಖ್ಯಮಂತ್ರಿಗಳ ಮಾತು ಹೇಳಿದೆ, ಅಲ್ರಿ ನಾನು ಒಬ್ಬ BSc ಓದೋನು, ಸೈನ್ಸ್ ಗ್ರ್ಯಾಜುಯೇಟು, ನಾನು ವ್ಯವಸಾಯಕ್ಕೆ ಬಂದ್ಬಿಟ್ಟಿದ್ದೀನಿ, ನಾನು ಔಷಧಿ ಯಾವ್ದು ಹೊಡಿಬೇಕು ಅಂತ ಗೊಬ್ಬರದ ಅಂಗಡಿನ ಕೇಳ್ಬೇಕು ಕಣ್ರಿ, ನಾನು ಗ್ರ್ಯಾಜುಯೇಟ್ ಆದರೂ ನಾನು ಅದು ಓದೇ ಇರಲ್ಲ, ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಕೇಳಿದರು. ನಾನಂದೆ, ಒಂದು ಅಗ್ರಿಕಲ್ಚರ್ ಸ್ಕೂಲ್ ಅಂತೆಲ್ಲಾರ ಮಾಡಿರಿ, SLC ಆದಮೇಲೆ PUC ಆದಮೇಲೆ ಆ ಪಾಠ ಪ್ರವಚನಗಳನ್ನು ನಾವು ಸರಳವಾಗಿ ಭಾಷೆಯಲ್ಲಿ ಓದಿ ಬಂದರೆ ನನ್ನ ವೃತ್ತಿಗೆ ಸ್ಕಿಲ್ ಬರುತ್ತೆ ಅಂತ ಕೇಳಿದ್ದೆ. ಅದು ಮಾಡಿಬಿಡ್ತು ಸರ್ಕಾರ. ಈಗ ಭಾಳ ಸುಂದರವಾಗಿದೆ ಸರ್. ಅಗ್ರಿಕಲ್ಚರ್ ಮಕ್ಕಳುಗಳು, ರೈತರ ಮಕ್ಕಳು SLC ಫೇಲಾಗಿ ಅಥವಾ SLC ಪಾಸಾಗಿ PUC ಪಾಸಾಗಿ ಫೇಲಾಗಿ ವ್ಯವಸಾಯ ಮಾಡ್ತಿದ್ರೆ, ನೀವು ಅಗ್ರಿಕಲ್ಚರ್ ಸ್ಕೂಲಿಗೆ ಹೋಗಿ ಸ್ಟೈಫಂಡ್ ಕೊಡ್ತಾರೆ ನಿಮಗೆ 2 ವರ್ಷ ತರಬೇತಿ ಕೊಟ್ಟು ನಿಮ್ಮ ಸ್ಕಿಲ್ ಅಗ್ರಿಕಲ್ಚರಿಸ್ಟ್ ಆಗಿ ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮ ವ್ಯವಸಾಯಕ್ಕೆ ಕಳಿಸ್ತಾರೆ. ಈಗ ನಾನು ಇದನ್ನ ಯಾಕೆ ಉದಾಹರಣೆ ಕೊಟ್ಟೆ ಗೊತ್ತಾ ಸರ್, MRS
ಕಾನೂನು ಮಾಲಿಕೆನಲ್ಲೂ ಕೂಡ ನಮ್ಮ ರೈತರ ಮಕ್ಕಳಿಗೆ ಸರಳವಾದಂಥ ಕನ್ನಡದಲ್ಲಿ ಈ ಲ್ಯಾಂಡ್ ಅಕ್ವಿಷನ್ನು, ಪಾಣಿ, ಅದು ಇದು ಒಂದು ಪುಸ್ತಕ ಇದ್ದುಬಿಟ್ಟು ಹೈಸ್ಕೂಲ್ವರೆಗೆ ಒಂದು ಪಾಠ ಯಾಕೆ ಕೊಡಬಾರ್ದು? ನಿಜಕ್ಕೂ ಹೇಳ್ತೀನಿ ನನಗೆ. ಆಮೇಲೆ ನಾನು ಎಷ್ಟೋ ಸಲ ಅನ್ಕೊಳ್ಳೋದು, ಹಾಗೆ ನಾವು ಸೈನ್ಸು ಇತ್ಯಾದಿಗಳನ್ನ ಓದ್ತೇವೆ, ಹಾಗೆ ಕಾನೂನಿನ ಕೆಲವು ಬೇಸಿಕ್ಸ್ ನಮಗೆ ಈ ಹೈಸ್ಕೂಲ್ ಲೆವೆಲ್ ವರೆಗಾದ್ರೂ ಕೂಡ ಚೂರಾದ್ರೂ ಹೇಳ್ಕೊಡೋದು ಬೇಕು. ಚೂರು ಯಾಕೆ ಸರ್? ಅರ್ಥವಾಗುವಷ್ಟು ಬೇಕು. ಆಮೇಲೆ ಈಗ ಈಗ ಜಿಲ್ಲಾ ಪಂಚಾಯತ್ತು ಇತ್ಯಾದಿಗಳಂತೂ ಬಂದ್ಬಿಟ್ಟಿದೆ. ಅದಕ್ಕೆ ಈ 3 ಟೈರ್ ಇತ್ಯಾದಿಗಳೆಲ್ಲ ಬಂದಿದೆಯಲ್ಲ, ನಿಜಕ್ಕೂ ಕೂಡ ಅಲ್ಲಿಯೂ ಇಂಥ ವಿಚಾರಗಳನ್ನ ಈ ಗ್ರಾಮ ಸಭೆಗಳಿಗೆ ತಿಳಿಸುವಂತಹದ್ದು, ಪಂಚಾಯಿತಿಗಳಿಗೆ ತಿಳಿಸುವಂತಹದ್ದು, ಅಲ್ಲಿ ನುರಿತಂತ ಕಾನೂನು ತಜ್ಞರುಗಳನ್ನ ಕರ್ಕೊಂಡು ಹೋಗಿ ಈ ವಿಚಾರಗಳನ್ನ ಹೇಳಿಸುವಂತಹದ್ದು, ಜನಗಳಿಗೆ ಇದಕ್ಕೆ ಎಜುಕೇಶನ್ ಕೊಡುವಂತ ಕಾರ್ಯಕ್ರಮಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗ. ಹಾಗೇನೆ ಹೈಸ್ಕೂಲ್ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಪಾಠ ಬರಬೇಕು. ಏನು ಆಗೋದು? ಈಗ ನಾನು ಸಣ್ಣವನಿದ್ದಾಗ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ, ಹೋಳಿಗೆ, ಊಟ ಓದ್ತಾ ಇದ್ದೆ. ಈಗಲೂ ಅದನ್ನೇ ಓದೋದೆ. ನನ್ನ ಜೀವನಕ್ಕೆ ಅಗತ್ಯವಾದಂಥ ಪಾಠ ಪ್ರವಚನಗಳಲ್ಲಿ ಬಂದಾಗ ನಾನು ಓದಿದ ನೆನಪಿದೆಯಪ್ಪ ನೋಡಿ, 2 4 2 3 6 ಅಂತ ಎಷ್ಟು ಸುಲಭವಾಗಿ ಹೇಳ್ತೀವಿ. ಹಾಗೇನೆ ಕಾನೂನು ಓದ್ಬಿಟ್ಟಿದ್ವಿ ಅಂದರೆ DC-ಗೆ, ತಹಸೀಲ್ದಾರ್ಗೆ, ನಮ್ಮ PDO-ಗೆ ಕಾನೂನಲ್ಲಿ ಓದಿದ್ದೀನಿ ನೋಡ್ರಿ, ಆ ಸೆಕ್ಷನ್ ಓದ್ರಿ, ಅದ್ರ ಪ್ರಕಾರ ಮಾಡ್ಬೋದಾ? ಹೌದು. ಪ್ರತಿಯೊಬ್ಬರು ಕೋರ್ಟ್ಗೆ ಹೋಗೋದು ತಪ್ಪುತ್ತಾ? ಹೌದು. ಸರ್ಕಾರದ ಜೊತೆ ಒಡೆದಾಡೋದು, ಚಳವಳಿ ಮಾಡೋದು ತಪ್ಪುತ್ತಾ? ಹೌದು. ಕೊನೆಗೆ ನಿಲ್ಲುವುದು ಕಾನೂನೇ. ನೀವು ಕೋರ್ಟಿಗೆ ಹೋದ್ರೆ ಜಗಳ ಪರಿಹಾರಕ್ಕೆ ಎಲ್ಲಿಗೆ ಹೋಗ್ಬೇಕು? ಕೋರ್ಟ್ ಅಲ್ಲಿ ಕೇಳುವುದೇನು? ನಿಮ್ಮ ಸೆಂಟಿಮೆಂಟ್ಸ್ ಕೇಳಲ್ಲ, ಕಾನೂನೇನು ಕೇಳುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಟ್ರೆಂಡ್ ಏನು ಅಂದ್ರೆ ಇನ್ಫಾರ್ಮೇಶನ್ ಬರಬೇಕು ಅಂತ. ಡೆಮೋಕ್ರಸಿ ಅನ್ನೋದು ಸಫಲವಾಗಬೇಕಾದ್ರೆ ಪೀಪಲ್ ಶುಡ್ ಬಿ ಇನ್ಫಾರ್ಮ್. ಈಗ ಮೊನ್ನೆ ನಮ್ಮದಲ್ಲಿ ನಮ್ಮ ಈ ಕೆಲವು ಸಂಘಟಕರು ಸಂವಿಧಾನ ಪಠ್ಯ ಓದುವುದು ಅಂತ ಒಂದು ಬರ್ತಾ ಇದೆ. ನಿಜವಲ್ಲೂ ಭಾಳ ಖುಷಿ ಆಯ್ತು ನನಗೆ. ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೆದು ನಾವು ಸರಿಯಾಗಿ ಓದೇ ಇಲ್ಲ, ಸಂವಿಧಾನವನ್ನು ಓದ್ತಾ ಹೋಗೋದು ಅಂದರೆ ಸಭೆಗಳಲ್ಲಿ ಮತ್ತೊಂದರಲ್ಲಿ ನೋಡಿ. ಇದರಿಂದ ಇತ್ತೀಚೆಗೆ ಸಂವಿಧಾನದ ಅಗತ್ಯತೆಗಳು, ಪ್ರಾಮುಖ್ಯತೆಗಳು, ಅದರ ಆದ್ಯತೆಗಳು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ಪಾಠ ಪ್ರವಚನಗಳು, ಕಾನೂನು ಮಾಲಿಕೆ, ಭೂಮಿಗೆ ಸಂಬಂಧಪಟ್ಟಂತ ಕಾನೂನು ಮಾಲಿಕೆಯಲ್ಲಿ ಒಂದು ಪಾಠ ಇದೆ. MRS ನಿಮ್ಮಂತ ಕರ್ಕೊಂಡ್ಬಂದು ಪಾಠ ಮಾಡಿಸ್ಬಿಡ್ಬೋದಾ? ನಾವು ಬಹಳ ಜನ ಇದ್ದಾರೆ, ಇಂಥವ್ರು ಅಸಂಖ್ಯ, ಬೇಕಾದಷ್ಟು ಜನ. ದಯಮಾಡಿ ಖಂಡಿತ ಸರ್ಕಾರಕ್ಕೆ ನಾನು ಈ ಮೂಲಕ ನಾನು ವಿನಂತಿ ಮಾಡ್ತೀನಿ, ಪಠ್ಯದಲ್ಲೂ ಕೂಡ ಸರಳವಾದಂಥ ಕಾಯ್ದೆಗಳನ್ನು ಹೈಸ್ಕೂಲ್ ಮಟ್ಟಕ್ಕೆ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಈ ಪಠ್ಯ ಬಗ್ಗೆ ಹೊಡೆದಾಟ ಆಗ್ತಿದೆಯಲ್ಲ, ನನಗನ್ಸೋದು ಕಾನೂನು ಬಗ್ಗೆ ಯಾರು ಮಾತಾಡ್ತಿಲ್ವಾ? ಅದು ತುಂಬಾ ಇಂಪಾರ್ಟೆಂಟ್ ಅಲ್ವೇ ಸರ್? ನೀವು ಹೇಳಿದ್ಮೇಲೆ ನನಗೆ ಈಗ ಅರ್ಥ ಆಯ್ತು, ಇದು ಕನ್ನಡದಲ್ಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ. ಬಹಳ ಸಂತೋಷ, ಧನ್ಯವಾದ ಸರ್. ಭಾಳ ಅದ್ಭುತವಾಗಿ ಮಾತಾಡಿದರು MRS ಸರ್. ಇವತ್ತು ನೋಡಿ, ರೈತರು ನಿಮ್ಮ ಮನೆಗಳಲ್ಲಿ ಈಗ SLC ಓದಿ, PUC ಓದಿ, ಡಿಗ್ರಿ ಓದಿದವರು ಮಕ್ಕಳುಗಳಿದ್ದೀರಿ, ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದವರು ಇದ್ದಾರೆ, ಹೆಣ್ಮಕ್ಳು ವಿದ್ಯಾವಂತರಿದ್ದಾರೆ. ದಯಮಾಡಿ ಸೊಸೈಟಿಯರು ಭಾಳ ಜನ ವಿದ್ಯಾವಂತರು ಸೊಸೈಟಿಯರಿದ್ದೀರಿ. ನಿಮ್ಮ ಆಸ್ತಿಗಳ ಬಗ್ಗೆ, ನಿಮ್ಮ ಪ್ರಾಪರ್ಟಿ ರೆವಿನ್ಯೂ ಡಾಕ್ಯುಮೆಂಟ್ಸ್ ಬಗ್ಗೆ ದಯಮಾಡಿ ನಿಮ್ಮ ಹಿರಿಯರಿಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಡಿಬೇಟ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ ಸರ್. MRS ಸರ್, ಧನ್ಯವಾದ ಸರ್. ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಹೇಳಿದ್ರಿ, ಹಾಗೆ ಸಾಕಷ್ಟು ಆಶಯಗಳು, ನೀವು ಹೇಳಿದಂತ ಆಶಯಗಳೆಲ್ಲ ಜಾರಿಗೆ ಬರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಗಂಗಾಧರ್ ಸರ್, ಹಾಗೆ ಥ್ಯಾಂಕ್ ಯು MRS ಸರ್. ಇದೇ ರೀತಿ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೇಸ್ಟೋರ್ನಲ್ಲಿ ಕನ್ನಡ ಮೀಡಿಯಂ 24x7 ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಇದು ಕನ್ನಡ ಮೀಡಿಯಂ 24x7.